ವೈಷ್ಣವಾನಾಂ ಯಥಾಶಂಭು. ಹೀಗೆಂದರೆ ಪ್ರಭು ಶಿವನು ವೈಷ್ಣವರಲ್ಲೇ ಅಂದರೆ ವಿಷ್ಣು ಭಕ್ತರಲ್ಲೇ ಅತ್ಯಂತ ಶ್ರೇಷ್ಠನಾದವನು ಎಂದು. ಹಾಗಾದರೆ ಭಗವಂತ ಶ್ರೀರಾಮಚಂದ್ರನು ಶಿವನನ್ನು ಏಕೆ ಪೂಜಿಸಿದನು? ಇದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ. ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಎಲ್ಲರಿಗೂ ಶ್ರೀ ರಾಮನವಮಿಯ ಶುಭಾಶಯಗಳು. ರಾಮೇಶ್ವರಂನಲ್ಲಿ ಭಗವಂತ ರಾಮಚಂದ್ರನು ಪ್ರಭು ಶಿವನನ್ನು ಪೂಜಿಸಿದನು. ಆದ್ದರಿಂದ ಅನೇಕ ಜನರಿಗೆ ರಾಮ ಮತ್ತು ಶಿವ ಇವರಿಬ್ಬರಲ್ಲಿ ಯಾರು ದೊಡ್ಡವರು ಎಂಬ ಸಂದೇಹವಿದೆ. ಇದಕ್ಕೆ ಉತ್ತರವನ್ನು ಈ ವಿವರಣೆಯಿಂದ ತಿಳಿದುಕೊಳ್ಳೋಣ. ಶಿವ ಮತ್ತು ರಾಮಚಂದ್ರ ಇವರಿಬ್ಬರಲ್ಲಿ ಅತ್ಯಂತ ಮಧುರವಾದ ಸಂಬಂಧವಿದೆ. ವೈಷ್ಣವಾನಾಂ ಯಥಾಶಂಭು. ಪ್ರಭು ಶಿವನು ತಾನು ಕೃಷ್ಣ ಅಥವಾ ರಾಮನ ಸೇವಕನೆಂದು ಭಾವಿಸುತ್ತಾನೆ. ಭಗವಂತನು ಭಕ್ತವತ್ಸಲನಾಗಿದ್ದಾನೆ. ಭಕ್ತರಿಗೆ ಭಗವಂತನು ಹೇಗೆ ಪ್ರಿಯನಾದವನೋ ಹಾಗೆಯೇ ಭಗವಂತನಿಗೂ ಭಕ್ತರೆಂದರೆ ತುಂಬ ಪ್ರಿಯರಾದವರು. ಈ ಚಿತ್ರದಲ್ಲಿ ನೋಡುತ್ತಿರುವಂತೆ ಪುಟ್ಟ ಕೃಷ್ಣನು ತನ್ನ ತಂದೆ ನಂದ ಮಹಾರಾಜನ ಪಾದುಕೆಗಳನ್ನು ಹೊತ್ತು ತರುತ್ತಿದ್ದಾನೆ. ಕೃಷ್ಣನು ಸ್ವಯಂ ಭಗವಂತನಾದರೂ ತನ್ನ ತಂದೆಯ ಸ್ಥಾನದಲ್ಲಿರುವ ತನ್ನ ಮಹಾನ್ ಭಕ್ತನಾದ ನಂದ ಮಹಾರಾಜನ ಆಜ್ಞೆಯನ್ನು ಅವನು ನೆರವೇರಿಸುತ್ತಿದ್ದಾನೆ. ಮತ್ತು ಕೆಲವೊಮ್ಮೆ ಯಶೋಧ ಮಾತೆಯು ಕೃಷ್ಣನನ್ನು ದಂಡಿಸುತ್ತಾಳೆ. ತನ್ನ ಭಕ್ತೆಯಾದ ತಾಯಿ ಯಶೋಧ ಮಾತೆಯು ದಂಡಿಸಿದಾಗ ಕೃಷ್ಣನಿಗೆ ಇಷ್ಟವಾಗುತ್ತದೆ. ವೇದ ಮಂತ್ರಗಳಿಂದ ತನಗೆ ಪೂಜೆಯನ್ನು ಅರ್ಪಿಸಿದಾಗ ಕೃಷ್ಣನಿಗೆ ಸಂತೋಷವಾಗುತ್ತದೆ. ಆದರೆ ತನ್ನ ಭಕ್ತರು ತನ್ನನ್ನು ದಂಡಿಸಿದಾಗ ತನಗೆ ಇನ್ನೂ ಹೆಚ್ಚು ಸಂತೋಷವಾಗುತ್ತದೆ ಎಂದು ಕೃಷ್ಣನು ಹೇಳುತ್ತಾನೆ. ಅದೇ ರೀತಿ ಈ ಚಿತ್ರದಲ್ಲಿ ನೋಡುತ್ತಿರುವಂತೆ ಭಗವಂತ ಕೃಷ್ಣನು ತನ್ನ ಸ್ನೇಹಿತ ಮತ್ತು ಪರಮಭಕ್ತನಾದ ಸುಧಾಮ ವಿಪ್ರನ ಪಾದಗಳನ್ನು ತೊಳೆಯುತ್ತಿದ್ದಾನೆ. ಭಕ್ತರು ಭಗವಂತನಿಗೆ ಸೇವೆ ಸಲ್ಲಿಸಲು ಹೇಗೆ ಕಾತರರಾಗಿರುತ್ತಾರೋ ಭಗವಂತನೂ ಸಹ ಭಕ್ತರಿಗೆ ಸೇವೆಯನ್ನು ಸಲ್ಲಿಸಲು ಸದಾ ಕಾತರನಾಗಿರುತ್ತಾನೆ. ಇದು ಭಗವಂತ ಮತ್ತು ಅವನ ಭಕ್ತರ ನಡುವೆ ಇರುವ ಮಧುರ ಸಂಬಂಧವಾಗಿದೆ. ಹಾಗಾಗಿ ಭಗವಂತ ರಾಮಚಂದ್ರನು ತನ್ನ ಪರಮಭಕ್ತನಾದ ಶಿವನನ್ನು ಪೂಜಿಸಿದನು. ಹೀಗೆ ಭಗವಂತ ರಾಮಚಂದ್ರನು ಪ್ರಭು ಶಿವನಿಗೆ ಪೂಜೆಯನ್ನು ಅರ್ಪಿಸಿದರೂ ಭಗವಂತ ರಾಮಚಂದ್ರನು ಯಾವಾಗಲೂ ಶಿವನಿಗಿಂತ ಶ್ರೇಷ್ಠ ಸ್ಥಾನದಲ್ಲಿದ್ದಾನೆ ಮತ್ತು ಶಿವನು ಕೃಷ್ಣ ಅಥವಾ ರಾಮನ ಪರಮಭಕ್ತನಾಗಿದ್ದಾನೆ. ರಾಮಾಯಣದಲ್ಲಿನ ಇನ್ನೊಂದು ಪ್ರಸಂಗದ ಬಗ್ಗೆ ಈಗ ತಿಳಿಯೋಣ. ಒಮ್ಮೆ ಸೀತಾಮಾತೆಯು ಹಣೆಗೆ ಸಿಂಧೂರವನ್ನು ಅಂದರೆ ಕುಂಕುಮವನ್ನು ಹಚ್ಚಿಕೊಳ್ಳುತ್ತಿರುವುದನ್ನು ಹನುಮಂತನು ನೋಡಿದನು. ಸೀತೆಯು ಏಕೆ ಸಿಂಧೂರವನ್ನು ಹಚ್ಚಿಕೊಳ್ಳುತ್ತಿರುವಳು ಎಂದು ಹನುಮಂತನು ಪ್ರಶ್ನಿಸಿದನು. ಇದರಿಂದ ಶ್ರೀರಾಮನಿಗೆ ಸಂತೋಷವಾಗುತ್ತದೆ ಎಂದು ಸೀತಾಮಾತೆಯು ಉತ್ತರಿಸಿದಳು. ಇದನ್ನು ಕೇಳಿ ಹನುಮಂತನು, ಓ ಹೌದಾ, ಹಾಗಾದರೆ ನಾನು ನನ್ನ ದೇಹ ಪೂರ್ತಿ ಕುಂಕುಮವನ್ನು ಹಚ್ಚಿಕೊಳ್ಳುತ್ತೇನೆ ಎಂದು ಹೇಳಿದ ಹನುಮಂತನು ತನ್ನ ಇಡೀ ದೇಹಕ್ಕೆ ಕುಂಕುಮವನ್ನು ಹಚ್ಚಿಕೊಂಡನು. ಹೀಗೆ ಈ ಚಿತ್ರದಲ್ಲಿ ನೋಡುತ್ತಿರುವಂತೆ ಹನುಮಂತನ ವಿಗ್ರಹಕ್ಕೆ ಕುಂಕುಮವನ್ನು ಹಚ್ಚುತ್ತಾರೆ. ಜೈ ಶ್ರೀರಾಮ್. ಜೈ ಹನುಮಾನ್ ಜಿ ಕಿ ಜೈ. ಹರೇ ಕೃಷ್ಣ.